ಅದೊಂದು ಸುಂದರವಾದ ಹಳ್ಳಿ. ಆದ್ರೆ ಆ ಹಳ್ಳಿ ಸೇರಬೇಕಾದ್ರೆ ಕಾಡಿನ ಮಧ್ಯೆ ಇರುವ ಆ ಭಯಾನಕ ರಸ್ತೆಯನ್ನು ದಾಟಿ ಹೋಗಬೇಕಾಗಿತ್ತು. ಅಲ್ಲಿನ ಜನ ರಾತ್ರಿ ಸಮಯ ಆ ರಸ್ತೆಯಲ್ಲಿ ಓಡಾಡೋಕ್ಕೆ ಹೆದರುತ್ತಿದ್ದರು. ಆದ್ರೆ ಸುಮಾರು 11 ಗಂಟೆಯ ಸಮಯಕ್ಕೆ ರವಿ ಮತ್ತು ಚೇತನ್ ಬೆಂಗಳೂರಿನಿಂದ ತಮ್ಮ ಊರಿಗೆ ಕಾರಿನಲ್ಲಿ ಬರುತ್ತಿದ್ದರು. ಆ ಸಮಯಕ್ಕೆ ರಸ್ತೆ ಪೂರ್ತಿ ಮಂಜು ಮುಸುಕಿದೆ. ಆ ರಸ್ತೆಯಲ್ಲಿ ಅವರಿಗೆ ಏನೇನು ನೇನು ಕಾದಿದೆ ನೋಡೋಣ. ರವಿ ಮತ್ತು ಚೇತನ್ ಆ ಕಾಡಿನ ದಾರಿಗೆ ಬರ್ತಾರೆ. ರವಿ ಸ್ವಲ್ಪ ಧೈರ್ಯದ ಸ್ವಭಾವ, ಆದ್ರೆ ಚೇತನ್ಗೆ ಅಷ್ಟು ಧೈರ್ಯ ಕಮ್ಮಿ. ಲೋ ಚೇತನ್, ಈ ರೋಡ್ ಫುಲ್ ಮಂಜಾಗಿದೆ ಕಣೋ. ಮುಂದಿರೋ ದಾರಿನೇ ಕಾಣ್ತಿಲ್ಲ, ಫುಲ್ ಬ್ಲ್ಯಾಂಕ್. ಹೌದು ರವಿ, ಈ ಕಾಡಿನ ದಾರಿ ಯಾವತ್ತೂ ಹೀಗೆ ಇರ್ಲಿಲ್ಲ. ಯಾಕೋ ಒಂಥರ ಭಯ ಆಗ್ತಿದೆ. ಭಯಪಡ್ಬೇಡ್ವೋ, ಇನ್ನು ಅರ್ಧ ಗಂಟೆ ಹೋದ್ರೆ ನಮ್ಮೂರ್ ಬರುತ್ತೆ. ಆದ್ರೆ ಅಜ್ಜ ಹೇಳ್ತಿದ್ರು, ಈ ದಾರಿಯಲ್ಲಿ ರಾತ್ರಿ ಹೊತ್ತು ಯಾರು ನಿಲ್ಲಬಾರದು ಅಂತ. ಅದೆಲ್ಲ ಹಳೆ ಕಾಲದ ಕತೆ ಬಿಡು. ಇವತ್ತಿನ ಕಾಲದಲ್ಲಿ ದೆವ್ವ ಭೂತ ಅಂತ ಕಟ್ಟು ಕತೆಗಳೆಲ್ಲ ಯಾರು ನಂಬಲ್ಲ. ಚೇತನ್, ಅದೇ ದೊಡ್ಡವರು ಸುಮ್ಮನೆ ನನ್ನ ಎದುರಿಸೋಕೆ ಹೇಳ್ತಿದ್ರು ಅನ್ಸುತ್ತೆ. ನೋರು, ಅಲ್ಲಿ ಯಾರೋ ರಸ್ತೆ ಮಧ್ಯ ನಿಂತಿದ್ದಾರೆ. ಯಾರಿದು? ಈ ಸಮಯದಲ್ಲಿ ಇಲ್ಲಿ ಯಾರಿದ್ದಾರೆ? ಬೇಡ ರವಿ, ಗಾಡಿಯಿಂದ ಇಳಿಬೇಡ. ಕಾರ್ ಗ್ಲಾಸ್ ಕೂಡ ಕೆಳಗೆ ಇಳಿಸ್ಬೇಡ. ಅಯ್ಯೋ, ಅದು ಹುಡುಗಿ. ಪಾಪ, ಒಬ್ಬಳೇ ಈ ರಾತ್ರಿಯಲ್ಲಿ ಕತ್ತಲೆಯಲ್ಲಿ ನಿಂತಿದ್ದಾಳೆ. ಏನು ತೊಂದರೆ ಆಗಿರಬೇಕು ಪಾಪ. ಇಲ್ಲ ರವಿ, ಅವಳ ಬಟ್ಟೆ ನೋಡು, ಅದು ಈ ಕಾಲದ್ದಲ್ಲ, ಏನೋ ವಿಚಿತ್ರವಾಗಿದೆ. ನಾನು ಹೋಗಿ ನೋಡ್ತೀನಿ. ನಿಂಗ್ ಭಯ ಆದ್ರೆ ನೀನಿಲ್ಲೇ ಇರು. ರವಿ ಕಾರ್ನಿಂದ ಇಳಿದು ಆ ಹುಡುಗಿ ಹತ್ರ ಹೋಗ್ತಾನೆ. ಆ ಹುಡುಗಿ ತುಂಬಾ ಚಳಿಯಿಂದ ನಡುಗುತ್ತಾ ಇರ್ತಾಳೆ. ಹಲೋ, ಯಾರ್ ನೀವು? ಇಲ್ಲಿ ಯಾಕೆ ನಿಂತಿದ್ದೀರಾ? ನನಗೆ ದಾರಿ ಸಿಕ್ಕಿಲ್ಲ, ನನ್ನನ್ನ ಮನೆಗೆ ಕರ್ಕೊಂಡು ಹೋಗ್ತೀರಾ? ನಿಮ್ಮ ಮನೆಯಲ್ಲಿದೆ? ನೀವು ಇಲ್ಲಿಗೆ ಹೇಗೆ ಬಂದ್ರಿ? ನನ್ನ ಹೆಸರು ಮಾಯಾ. ನಾನು ಈ ದಾರಿಯಲ್ಲೇ ಹೋಗ್ತಿದ್ದೆ. ಆದ್ರೆ ಸಡನ್ ಆಗಿ ಏನೋ ಬದಲಾದ ಹಾಗೆ ಆಯ್ತು. ಮತ್ತೆ ನಾನು ದಾರಿ ತಪ್ಪಿದೆ. ರವಿ, ಬೇಗ ಬಾ, ಇಲ್ಲಿರೋದು ಸೇಫ್ ಅಲ್ಲ. ಮಾಯಾ, ನೀನು ಇಷ್ಟು ಚಳಿಯಲ್ಲಿ ಇಲ್ಲಿ ಇರೋದು ಸರಿಯಲ್ಲ. ಬಾ, ನಮ್ ಕಾರ್ ಹತ್ತು. ನನಗೆ ಗಾಡಿ ಹತ್ತೋಕೆ ಭಯ. ನಾನು ನಡೆದುಕೊಂಡೇ ಬರ್ತೇನೆ. ನೋಡು, ಇಲ್ಲಿಂದ ಊರು ತುಂಬಾ ದೂರ ಇದೆ. ಸುಮ್ಮನೆ ಬಾ, ನಾವು ಡ್ರಾಪ್ ಮಾಡಿ ಹೋಗ್ತೀವಿ. ನಿಮ್ ಕೈಯಲ್ಲಿ ಇರೋದೇನು? ಅದು ತುಂಬಾ ವಿಚಿತ್ರವಾಗಿದೆ. ಇದು ಫೋನ್ ಅಷ್ಟೇ. ನೀನಿನ್ನು ಯಾವ ಕಾಲದಲ್ಲಿ ಇದೆಯಾ? ನನ್ಗ್ಯಾಕೋ ಗಾಬರಿ ಆಗ್ತಿದೆ. ನಿಮ್ಮ ಕಣ್ಣುಗಳು ನಮ್ಮ ತಾತನ ಕಣ್ಣುಗಳ ತರಾನೇ ಇದೆ. ಮಾಯಾ ಕಾರಿನಲ್ಲಿ ಬಂದು ಹಿಂಬದಿಯ ಸೀಟ್ನಲ್ಲಿ ಕೂರ್ತಾಳೆ. ಅವಳಿಂದ ಒಂದು ವಿಚಿತ್ರವಾದ ಮಲ್ಲಿಗೆ ಹೂವಿನ ವಾಸನೆ ಬರುತ್ತಿತ್ತು. ರವಿ, ನಿನಗೆ ಈ ಹೂವಿನ ವಾಸನೆ ಬರ್ತಿದ್ಯಾ? ಎಲ್ಲಿಂದ ಬರ್ತಿದೆ ಇದು? ಮಾಯಾ, ನೀನೇನಾದ್ರೂ ಹೂ ಇಟ್ಕೊಂಡಿದ್ಯಾ? ಇಲ್ಲ, ಇದು ನನ್ನ ಹತ್ರ ಯಾವಾಗ್ಲೂ ಇರುವ ವಾಸನೆ. ರವಿ, ಇವಳನ್ನು ನೋಡು. ಅವಳು ಸೀಟ್ ಮೇಲೆ ಕುಳಿತಿದ್ದಾಳೋ ಇಲ್ವೋ ಅನ್ನೋ ಹಾಗೆ ಕಾಣ್ತಿದೆ. ಚೇತನ್, ಸುಮ್ನಿರು. ಅವಳು ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೋತಾರೆ. ಈ ಗಾಡಿ ಇಷ್ಟು ವೇಗವಾಗಿ ಹೋಗ್ತಿದ್ಯಲ್ಲ, ಕುದುರೆ ಏನಾದ್ರೂ ಕಟ್ಟಿದ್ರೆ ಇದಕ್ಕೆ. ರವಿ, ಇವಳು ನಮ್ಮನ್ನ ತಮಾಷೆ ಮಾಡ್ತಿದ್ದಾಳೆ ಅನ್ಸತ್ತೆ. ಕುದುರೆ ಅಂತೆ. ನನಗೆ ನಿಜವಾಗಿಯೂ ಗೊತ್ತಿಲ್ಲ. ನಾನು ಕೊನೆ ಬಾರಿ ಹೊರಗ್ ಬಂದಾಗ ಕುದುರೆ ಬಂಡಿಗಳೇ ಇದ್ದಿದ್ದು. ಯಾವ ಇಸ್ವಿಯಲ್ಲಿ ಮಾಯಾ? ಅದು 1990 ಅಂತ ನೆನಪು. ಏನು 1999? ಅಂದ್ರೆ 30 ವರ್ಷಗಳ ಹಿಂದೆ. ಇವಳಿಗೀಗ ಬರೀ 20 ವರ್ಷ ಇರ್ಬೋದಷ್ಟೇ. ಅದು ಹೇಗೆ? ಕಾರು ಇನ್ನೇನು ಊರಿನ ಹತ್ತಿರ ಬರುತ್ತಿದ್ದಂತೆ ಮಾಯಾ ಜೋರಾಗಿ ಅಲಲು ಶುರು ಮಾಡ್ತಾಳೆ. ಯಾಕೆ ಮಾಯಾ ಆಳ್ತಿದ್ದೀಯಾ? ಮನೆ ಹತ್ತಿರ ಬಂತು ಅಲ್ವಾ? ಇಲ್ಲ, ಈ ಊರು ನನಗೆ ಪರಿಚಯವೇ ಇಲ್ಲ. ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇರ್ಲಿಲ್ಲ. ಕಾಲ ಬದಲಾಗಿದೆ ಮಾಯಾ. ಎಲ್ಲವೂ ಡೆವಲಪ್ ಆಗಿದೆ.
ನೀನ್ ಸುಮ್ನೆ ಸಿಲ್ಲಿ ವಿಚಾರಕ್ಕೆ ಎಲ್ಲ ಹತ್ಕೊಂಡ್ ಕೂತ್ಕೋಬೇಡ. ನನ್ನ ಮನೆ ಆ ಗುಡ್ಡದ ಮೇಲಿರುವ ಹಳೆಯ ಬಂಗಲೆ. ಅಲ್ಲಿಗೆ ಹೋಗೋಣ ಬನ್ನಿ. ಆ ಬಂಗಲೆನಾ? ಅದು 20 ವರ್ಷದಿಂದ ಮುಚ್ಚಿ ಹೋಗಿದೆ ಅಲ್ವಾ? ಇಲ್ಲ, ಅಲ್ಲಿ ನಮ್ಮ ತಂದೆ ಕಾಯ್ತಿರ್ತಾರೆ. ಅವ್ರು ನನ್ಗಾಗಿ ಹೂ ತರ್ತೀನಿ ಅಂದಿದ್ರು. ಪಾಪ, ತುಂಬಾ ಕಾಯಿಸ್ಬಿಟ್ಟಿದೀನಿ ಅವರನ್ನ. ರವಿ, ಆ ಬಂಗಲೆ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ನಿನಗ್ ಗೊತ್ತಲ್ವಾ? ಸುಮ್ನೆ ಇಲ್ದೇ ಇರೋ ಸಮಸ್ಯೆನ ಮೈ ಮೇಲೆ ಇಟ್ಕೊಳ್ಳೋದ್ ಬೇಡ. ಗೊತ್ತು, ಆದರೆ ಇವಳನ್ನ ಅರ್ಧದಾರಿಯಲ್ಲಿ ಬಿಡೋಕೆ ಆಗಲ್ಲ. ನೋಡಿ, ಅಲ್ಲಿ ಕಿಟಕಿಯಲ್ಲಿ ದೀಪ ಉರಿಯೋ ತರ ಕಾಣ್ತಿದೆ. ಹಾಗಿದ್ರೆ ಯಾರಿದ್ದಾರೆ? ಬನ್ನಿ ಹೋಗೋಣ. ನನಗೆ ಯಾಕೋ ಉಸಿರು ಕಟ್ಟಿದ ಹಾಗೆ ಆಗ್ತಿದೆ. ನಾನಂತೂ ಆ ಮನೆ ಹತ್ತಿರ ಬರಲ್ಲ. ನೀನ್ ಬೇಕಾದ್ರೆ ಹೋಗ್ಬಾ. ಧೈರ್ಯ ಮಾಡು ಚೇತನ್, ಇವತ್ತಿನ ರಾತ್ರಿ ಏನಾಗತ್ತೆ ಅಂತ ನಾನು ನೋಡಲೇಬೇಕು. ರವಿ, ಚೇತನ್ ಮತ್ತು ಮಾಯಾ ಆ ಬಂಗಲೆಯ ಮುಂದೆ ನಿಂತಿದ್ದಾರೆ. ಆ ಬಂಗಲೆಗೆ ತಾನಾಗಿಯೇ ತೆರೆಯುತ್ತದೆ. ಇವರು ಒಳಗೆ ಹೋಗುತ್ತಾರೆ. ಮಾಯಾ, ಈ ಮನೆ ನೋಡಿದ್ರೆ ದಶಕಗಳಿಂದ ಯಾರು ಇಲ್ಲಿ ಹೆಜ್ಜೆ ಇಟ್ಟ ಹಾಗೆ ಕಾಣ್ತಿಲ್ಲ. ಅಷ್ಟು ಧೂಳು ತುಂಬಿದೆ. ಇಲ್ಲ ರವಿ, ಧೂಳು ಅನ್ನೋದು ಸಮಯದ ಗುರುತು ಅಷ್ಟೇ. ನಮ್ಮಪ್ಪ ಇವಾಗ್ಲೂ ನನಗಾಗಿ ಒಳಗಡೆ ಕಾಯ್ತಾ ಇರ್ತಾರೆ. ಲೋ ರವಿ, ನನ್ ಮಾತ್ ಕೇಳು. ಆ ಗೇಟ್ ನೋಡು, ಅದಕ್ಕೆ ತುಕ್ಕು ಹಿಡಿದು ಎಷ್ಟೋ ವರ್ಷ ಆಗಿದೆ. ಇವಳು ಹೇಗೆ ಅಲ್ಲಿ ವಾಸಿಸುತ್ತಿದ್ದಾಳೆ? ಸಮಯ ಅನ್ನೋದು ನಮ್ಗೆ ಬೇಕಾದ ಹಾಗೆ ಬದಲಾಗತ್ತೆ ಚೇತನ್. ನನ್ಗೆ ಈಗಲೂ ಇದು ನನ್ನ ಅರಮನೆಯ ತರಾನೇ ಕಾಣ್ತಿದೆ. ಆದರೆ ಕಿಟಕಿಯಲ್ಲಿ ದೀಪ ಉರಿಯುತ್ತಿದೆ ಅಂದಲ್ಲ ಮಾಯಾ? ಈಗ ನೋಡಿದರೆ ಕತ್ತಲೆ ಬಿಟ್ಟರೆ ಏನು ಕಾಣುತ್ತಿಲ್ಲ. ನನ್ನ ಕಣ್ಣಿಗೆ ಅದು ಉರಿತಿದೆ, ನಿಮ್ಮ ಕಣ್ಣಿಗೆ ಕತ್ತಲೆ ಹಾಗೆ ಕಾಣ್ತಿದೆ. ಅಂದ್ರೆ ಅದು ನಿಮ್ಮ ಭಯ ಇರಬಹುದು. ಭಯ ಅಲ್ಲ ಮಾಯಾ, ಇದು ವಾಸ್ತವ. ಈ ಮನೆ ಬಗ್ಗೆ ಊರಲ್ಲಿ ಎಷ್ಟೋ ಜನ ಕೆಟ್ಟ ಕಥೆಗಳನ್ನು ಹೇಳುತ್ತಿದ್ದಾರೆ. ಏನು ಸತ್ಯ ಇರಬಹುದು ಅಂತಾನೆ ನಾನು ಇಲ್ಲಿಗೆ ಬಂದಿತ್ತು. ಬಾ ಮಾಯನೆ, ಇಷ್ಟು ಧೈರ್ಯವಾಗಿ ಹೋಗುತ್ತಿರುವಾಗ ನಾವ್ಯಾಕೆ ಹೆದರಬೇಕು? ನೀನು ದೊಡ್ಡ ಹೀರೋ ಆಗೋಕೆ ಹೋಗಿ ನಮ್ಮ ಪ್ರಾಣಕ್ಕೆ ಕುತ್ತು ತರ್ತೀಯ ಕಣೋ. ನನ್ನ ಕೈ ಕಾಲು ನಡುಗುತ್ತಿದೆ. ಹೆದರಬೇಡಿ ಚೇತನ್, ಅತಿಥಿಗಳಿಗೆ ಈ ಮನೆಯಲ್ಲಿ ಯಾವತ್ತೂ ಅಪಾಯ ಆಗಿಲ್ಲ. ಸತ್ಯ ಹುಡುಕೋರ್ಗೆ ಮಾತ್ರ ಸ್ವಲ್ಪ ನೋವಾಗುತ್ತೆ. ಸತ್ಯ? ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀಯ ಮಾಯಾ? ನಮಗೆ ಬರೀ ನಿನ್ನ ಮನೆ ತಲುಪಿಸುವ ಉದ್ದೇಶ ಅಷ್ಟೇ ಇರೋದು. ಕಾಲವೇ ನಿಮ್ಗೆ ಉತ್ತರ ಕೊಡುತ್ತೆ ರವಿ. ಬನ್ನಿ, ಒಳಗೆ ಹೊಸ್ತಿಲ ತುಳಿದ ಮೇಲೆ ವಾಪಸ್ ಹೋಗೋದು ಸರಿಯಲ್ಲ. ಅವರೆಲ್ಲ ಒಳಗೆ ಹೋಗ್ತಾರೆ. ಬಂಗಲೆ ಹಾಲಿನಲ್ಲಿ ಒಂದು ಹಳೆಯ ಗ್ರಾಮಫೋನ್ ಇದೆ. ಅದು ಸಡನ್ ಆಗಿ ಹಾಡು ಹಾಡಲು ಶುರು ಮಾಡುತ್ತೆ. ಮಾಯಾ ಒಂದು ಹಳೆಯ ಡ್ರಾಯರ್ ತೆರೀತಾಳೆ. ಅಯ್ಯೋ, ಇದೇನಿದು? ಕರೆಂಟ್ ಇಲ್ದಿದ್ರೂ ಆ ಗ್ರಾಮ ಫೋನ್ ಹೇಗೆ ಪ್ಲೇ ಆಗ್ತಿದೆ? ಇದು 90ರ ದಶಕದ ಹಾಡು ಅಲ್ವಾ? ಮಾಯಾ, ನೀನು ಈ ಹಾಡನ್ನೇ ಕೇಳ್ತಿದ್ದ? ಹೌದು, ಇದು ನನಗೆ ಇಷ್ಟವಾದರಾದ ಸಾಂಗ್. ಅಪ್ಪ ಇದನ್ನು ದಿನ ಆಗ್ತಿದ್ರು. ರವಿ, ಇಲ್ಲಿ ನೋಡು. ಈ ಗೋಡೆ ಮೇಲೆ 10-12 ಫೋಟೋಗಳಿವೆ. ಆದರೆ ಈ ಹುಡುಗಿ ಫೋಟೋ ಮಾತ್ರ ಹರಿದು ಹೋಗಿದೆ. ಅದು ಅರಿದು ಹೋಗಿರ್ಲಿಲ್ಲ ಚೇತನ್. ಯಾರೋ ಬೇಕು ಅಂತಾನೆ ಅದನ್ನು ಸುಟ್ಟು ಹಾಕಿದ್ದಾರೆ. ಮಾಯಾ, ಇದು ನಿನ್ನ ಡೇರಿನಾ? ತುಂಬಾ ಓಲ್ಡ್ ತರ ಇದೆ. ಅದು ನನ್ನದಲ್ಲ. ಅದು ಈ ಮನೆಯಲ್ಲಿ ಬಂದು ಹೋಗುತ್ತಿದ್ದ ಒಬ್ಬ ವಿಶೇಷ ವ್ಯಕ್ತಿಯದ್ದು. ವಿಶೇಷ ವ್ಯಕ್ತಿನ? ಯಾರೋ ಅವರು? ರವಿ, ಆ ಡೈರಿ ಓದ್ಬಿಡ ಕಣೋ. ಅದರಲ್ಲಿ ರಕ್ತದ ಕಲೆಗಳ ತರ ಇದೆ. ಇಲ್ಲ ಚೇತನ್, ಇಲ್ಲಿ ನೋಡು. ಮೇ 1, 1996 ಅಂತ ಡೇಟ್ ಇದೆ. ಅವತ್ತು ಯಾರೋ ಒಬ್ಬರು ಇಲ್ಲಿಗೆ ಬಂದಿದ್ದರು. ಅವತ್ತು ನನಗೆ 20 ವರ್ಷ ತುಂಬಿತ್ತಪ್ಪ. ದೊಡ್ಡ ಪಾರ್ಟಿ ಮಾಡ್ತೀನಿ ಅಂದಿದ್ರು. ಆದ್ರೆ ಪಾರ್ಟಿ ಬದಲು ಪೊಲೀಸರು ಬಂದಿದ್ರು. ಪೊಲೀಸರು ಯಾಕೆ ಬಂದ್ರು ಮಾಯಾ? ನಿನ್ನಪ್ಪ ಏನಾದ್ರೂ ತಪ್ಪು ಮಾಡಿದ್ರಾ? ಅಪ್ಪ ಅಲ್ಲ, ಇಲ್ಲಿಗೆ ಅತಿಥಿಯಾಗಿ ಬಂದ ಒಬ್ಬ ವ್ಯಕ್ತಿ ನನ್ನನ್ನ ಕಾಡಿಗೆ ಕರ್ಕೊಂಡು ಹೋದ್ರು. ರವಿ ಡೈರಿಯ ಕೊನೆಯ ಪೇಜ್ ತೆರೀತಾನೆ. ಅಲ್ಲಿ ಒಂದು ಫೋಟೋ ಸಿಗುತ್ತದೆ. ಅದನ್ನು ನೋಡಿ ಚೇತನ್ ಬೆಚ್ಚಿ ಬೀಳ್ತಾನೆ. ಇದು ಹೇಗೆ ಸಾಧ್ಯ? ರವಿ, ಆ ಫೋಟೋದಲ್ಲಿ ಇರೋದು ನಮ್ಮ ತಂದೆ. ಏನು?
ನಿಮ್ಮ ತಂದೆ ಮಾಯಾ ಜೊತೆ ಇರೋ ಫೋಟೋನಾ ಇದು? ಮಾಯಾ, ಇವರು ನಿನಗೆ ಗೊತ್ತಾ? ಇವರೇ ಆ ವಿಶೇಷ ವ್ಯಕ್ತಿ. ಇವರೇ ನನ್ ಮದ್ವೆ ಆಗ್ತೀನಿ ಅಂತ ಕಾಡಿನ ರಸ್ತೆ ಕರ್ಕೊಂಡ್ ಬಂದಿದ್ದು. ನೀನು ಸುಳ್ಳು ಹೇಳ್ತಿದ್ದೀಯಾ? ನಮ್ಮ ತಂದೆ ತುಂಬಾ ಗೌರವಾನ್ವಿತ ವ್ಯಕ್ತಿ. ಅವರು ಇಂಥ ಕೆಲಸ ಮಾಡಲ್ಲ. ಗೌರವ ಅನ್ನೋದು ಮುಖವಾಡ ಚೇತನ್. ಅಂದು ರಾತ್ರಿ ನಿನ್ನ ತಂದೆ ಮತ್ತು ಅವರ ಗೆಳೆಯರು ಈ ಮನೆಯ ಆಸ್ತಿಗಾಗಿ ಪ್ಲಾನ್ ಮಾಡಿದ್ರು. ಆಸ್ತಿಗಾಗಿನ? ಮಾಯಾ ನಿನ್ನ ಅಪ್ಪ ಎಲ್ಲೋದ್ರೂ ಆಗಿದ್ರೆ? ಅಪ್ಪ ನನ್ನನ್ನ ಉಳಿಸೋಕೆ ಹೋಗಿ ಅದೇ ದಾರಿಯಲ್ಲಿ ಸತ್ತು ಹೋದ್ರು. ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಆಗ್ಲಿಲ್ಲ. ನನ್ನ ತಂದೆ ಇವತ್ತಿಗೂ ಪ್ರತಿ ರಾತ್ರಿ ನಿದ್ದೆಯಲ್ಲಿ ಯಾರದೋ ಹೆಸರು ಕೂಗ್ತಾರೆ. ಅದು ನಿನ್ನ ಹೆಸರಾ ಸರ? ಬಹುಶಃ ಅವರಿಗೆ ಮಾಡಿರೋ ಪಾಪದ ಅರಿವೂ ಇರಬಹುದು. ಅದಕ್ಕೆ ಈ 30 ವರ್ಷದಿಂದ ನಾನು ಆ ದಾರಿಯಲ್ಲಿ ಅವರಿಗಾಗಿ ಕಾಯ್ತಿದ್ದೇನೆ. ಅಂದ್ರೆ ಈಗ ನಮ್ಮ ಮುಂದೆ ಇರೋದು ಮಾಯಾ ಅಲ್ಲ, ಮಾಯಾಳ ಆತ್ಮನ. ರವಿ, ನಾವು ಇಲ್ಲಿಂದ ಮೊದ್ಲು ಹೋಗ್ಬೇಕು. ಇವಳು ನಮ್ಮನ್ನು ಸೇಡು ತಿಳಿಸಿಕೊಳ್ಳೋಕೆ ಕರ್ಕೊಂಡು ಬಂದಿದ್ದಾಳೆ. ಸೇಡು? ನಿನಗಲ್ಲ ಚೇತನ್, ಈ ರಹಸ್ಯ ಯಾರಿಗೂ ತಿಳಿಯಬಾರ್ದು ಅಂತ ನಿನ್ನ ತಂದೆ ಅನ್ಕೊಂಡಿದ್ರು. ಅವ್ರಿಗ್ ತಿಳಿಸೋಕೆ ನಾನ್ ಬಂದಿದ್ದು. ರಾತ್ರಿ 12 ಗಂಟೆ ಆಗಿರ್ತದೆ. ಮನೆಯಲ್ಲಿ ವಿಚಿತ್ರವಾದ ಶಬ್ದ ಕೇಳಿಸ್ತದೆ. ಹೊರಗೆ ಯಾರೋ ಕೊಡಲಿಯೊಂದಿಗೆ ನಡೆಯುವ ಶಬ್ದ ಬರುತ್ತದೆ. ಯಾರದು? ಹೊರಗೆ ಕೊಡಲಿ ಸದ್ದು ಕೇಳುತ್ತಿದೆ. ಬಾಗಿಲು ಹೊರಗಿನಿಂದ ಲಾಕ್ ಆಗಿದೆ. ಚೇತನ್, ನಾವು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಬಂದಿದ್ದಾರಾ? ಅವರು ಪ್ರತಿ ವರ್ಷ ಈ ಸಮಯದಲ್ಲಿ ನನ್ನನ್ನು ಹುಡುಕುತ್ತಾ ಬರುತ್ತಾರೆ. ಯಾರವರು? ನಿನ್ನ ತಂದೆನಾ ಅಥವಾ ನನ್ನ ತಂದೆನಾ? ಅದು ನಿನ್ನ ತಂದೆಯ ಗೆಳೆಯ, ಈ ಮನೆಯ ಹಳೆಯ ಕಾವಲುಗಾರ ಸೋಮಣ್ಣ. ಸೋಮಣ್ಣನ? ನಾನು ಅವರನ್ನು ಊರಲ್ಲಿ ನೋಡುತ್ತಿದ್ದೆ. ಅವರು ತುಂಬಾ ಸೌಮ್ಯ ಸ್ವಭಾವದವರು ಅನ್ಕೊಂಡಿದ್ದೆ. ಮಾಯಾ, ಹೊರಗೆ ಬಾ. ಈ ವರ್ಷನೂ ನೀನು ದಾರಿ ತಪ್ಪಿದೆಯಲ್ವಾ? ಸೋಮಣ್ಣ ತಾತ, ನಾವು ಇಲ್ಲಿದ್ದೇವೆ. ಬಾಗಿಲು ತೆರೆಯಿರಿ. ಚೇತನ್, ನೀನ್ಯಾಕೆ ಇಲ್ಲಿಗೆ ಬಂದೆ? ನಿನ್ನ ತಂದೆ ನಿನಗೆ ಈ ಮನೆ ಹತ್ತಿರ ಹೋಗ್ಬೇಡ ಅಂದಿಲ್ವಾ? ಸೋಮಣ್ಣ, ಈ ಮಾಯಾ ಯಾರು? ನಮಗೆ ಸತ್ಯ ಬೇಕು. ಸತ್ಯ ಬೇಕಾ? ಹಾಗಾದ್ರೆ ಮಾಯಾಳ ಕಣ್ಣುಗಳನ್ನ ನೋಡಿ. ಅಲ್ಲಿರೋದು ಜೀವ ಅಲ್ಲ, ಜ್ವಾಲೆ. ಸೋಮಣ್ಣ 30 ವರ್ಷದ ಹಿಂದೆ ಅಪ್ಪನನ್ನ ಕೊಂದಿದ್ದು ನೀನೇ ಅಲ್ವಾ? ಸೋಮಣ್ಣ ಒಳಗೆ ಬಂದು ನೋಡುತ್ತಾನೆ. ಅವನ ಮುಖ ಕ್ರೂರವಾಗಿ ಕಾಣುತ್ತಿದೆ. ರವಿ ಮತ್ತು ಚೇತನ್ ಬೆವರುತ್ತಾ ಮೂಲೆಯಲ್ಲಿ ನಿಂತಿದ್ದಾರೆ. ಹೌದು ಮಾಯಾ, ನಿನ್ನ ಅಪ್ಪ ಈ ಆಸ್ತಿಯನ್ನು ನಮಗೆ ಕೊಡೋಕೆ ಒಪ್ಪಲಿಲ್ಲ. ಅದಕ್ಕೆ ಅಂದು ರಾತ್ರಿ ಆಟ ಮುಗಿಸಿದ್ವಿ. ನೀನು ಒಬ್ಬ ಅಮಾಯಕ ಮಗಳನ್ನು ಮತ್ತು ತಂದೆಯನ್ನು ಈ ರೀತಿ ಕೊಂದ್ರ? ದೊಡ್ಡ ಮನುಷ್ಯನನ್ನು ಏನ್ ಬೇಕಾದ್ರೂ ಮಾಡಿಸ್ದೆ ರವಿ. ಚೇತನ್ ತಂದೆ ದುಡ್ಡು ಕೊಟ್ರು, ನಾನು ಕೆಲಸ ಮುಗಿಸಿದೆ ಅಷ್ಟೇ. ಅಪ್ಪ, ನೀವು ಹೀಗೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಾನೀಗ ಪೊಲೀಸರಿಗೆ ಹೇಳ್ತೀನಿ. ಹೇಳೋಕೆ ನೀನು ಜೀವಂತವಾಗಿರ್ಬೇಕಲ್ಲ. ಈ ಮನೆಯಿಂದ ಯಾರು ವಾಪಸ್ ಹೋಗಲ್ಲ. ಸೋಮಣ್ಣ, ಇಂದಿಗೆ ನಿನ್ನ ಪಾಪದ ಕೊಡ ತುಂಬಿದೆ. ನೀನು ಕೊಡಲಿ ಹಿಡಿದು ಬಂದಿದ್ದೀಯಾ, ಆದರೆ ಸಾವು ನಿನ್ನ ಹಿಂದೆ ಇದೆ. ನನ್ನನ್ನ ಎದುರಿಸಬೇಡ ಮಾಯಾ. ನೀನು ಬರೀ ಒಂದು ನೆರಳು ಅಷ್ಟೇ. ಸೋಮಣ್ಣ, ನೋಡು, ಮಾಯಾ ಹಿಂದೆ 100 ನೆರಳುಗಳು ಬರ್ತಿವೆ. ರವಿ, ಇದೆಲ್ಲ ಏನು? ಯಾರಿವ್ರೆಲ್ಲ? ಏನ್ ನೋಡ್ತಿದೀವಿ ನಾವು? ಈ ಮನೆಯಲ್ಲಿ ಯಾರ್ಯಾರು ಸತ್ತಿದ್ದಾರೋ ಅವರೆಲ್ಲ ಇವತ್ತು ನ್ಯಾಯಕ್ಕಾಗಿ ಬಂದಿದ್ದಾರೆ. ಏನಿದು? ನನ್ನ ಕಾಲು ಯಾರು ಹಿಡ್ಕೊಳ್ತಿದ್ದಾರೆ? ಬಿಡಿ ಬಿಡಿ ನನ್ನನ್ನು. ಇದು ಪ್ರಕೃತಿಯ ತೀರ್ಪು ಸೋಮಣ್ಣ. ನೀನು ಮಾಡಿರೋ ಕೆಲಸಕ್ಕೆ ಇಲ್ಲಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಬಂಗಲೆ ಇದ್ದಕ್ಕಿದ್ದಂತೆ ನಡುಗಳು ಶುರು ಮಾಡ್ತದೆ. ಮಾಯಾ ತನ್ನ ಕೈಯಲ್ಲಿದ್ದ ದೀಪವನ್ನು ಸೋಮಣ್ಣನ ಕಡೆ ಎಸೆಯುತ್ತಾಳೆ. ದೊಡ್ಡದಾದ ರವಿ, ಬೆಳಕು ಓಡು. ಬರುತ್ತದೆ. ಕಿಟಕಿಯಿಂದ ಹೊರಗೆ ಜಿಗಿ. ಮನೆ ಬಿದ್ದು ಹೋಗ್ತಿದೆ. ಮಾಯಾ, ನೀನು ಬರ್ತಿಲ್ವಾ? ಬಾ ನಮ್ ಜೊತೆ. ನನ್ನ ಕೆಲಸ ಮುಗಿತು ರವಿ. ದಾರಿ ತಪ್ಪಿದವಳಿಗೆ ದಾರಿ ಸಿಕ್ಕಿದೆ. ಆದ್ರೆ ನಿನ್ನ ಗೆಳೆಯನ ಸತ್ಯ ಇನ್ನೂ ಬಾಕಿ ಇದೆ. ಏನು ನನ್ನ ಸತ್ಯಾನ? ಮಾಯಾ, ಏನು ಹೇಳುತ್ತಿದ್ದೀಯಾ? ನಿನ್ ಕೈಯಲ್ಲಿರೋ ಆ ಹಳೆಯ ಫೋಟೋ ಹಿಂದೆ ಒಂದು ಅಡ್ರೆಸ್ ಇದೆ.
ಅಲ್ಲಿಗ್ ಹೋಗು ಚೇತನ್. ಮಾಯವಾಗುತ್ತಿದ್ದಾಳೆ. ಚೇತನ್, ಬೇಗ ಬಾ ಹೊರಗೆ. ಕಾಪಾಡಿ, ಕಾಪಾಡಿ. ಬೆಂಕಿ, ಹೂವಿನ ವಾಸನೆ ಬರುತ್ತಿದೆ. ನನ್ನ ಕುತ್ತಿಗೆ ಉರಿಯುತ್ತಿದೆ. ಚೇತನ್, ನೀನು ಸರಿಯಾಗಿದ್ದೀಯಾ ಅಲ್ವಾ? ಏನೂ ಆಗಿಲ್ಲ ಅಲ್ವಾ? ರವಿ ಸೋಮನ್ನ ಅಲ್ಲೇ ಸತ್ತು ಹೋದ ಅನ್ಸುತ್ತೆ. ಆದ್ರೆ ಮಾಯಾ ಹೇಳಿರೋ ಸತ್ಯ ಏನು? ಆ ಫೋಟೋ ಹಿಂದೆ ಏನಿದೆ ನೋಡು ಸರಿಯಾಗಿ. ಇದು ನನ್ನ ತಂದೆ ಸಾಯೋ ಮುನ್ನ ಬರ್ದಿರೋ ಪತ್ರ ಅಲ್ವಾ? ದಾರಿಯಲ್ಲಿ ಮಾಯ ಸಿಕ್ಕಳು. ಆದರೆ ಅವಳು ತೋರಿಸಿರೋ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಪಾರ್ಟ್ 2 ಅಲ್ಲಿ ನೋಡೋಣ.